ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಜಾಗತಿಕವಾಗಿ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಅಂತಾರಾಷ್ಟ್ರೀಯ ರಾಜಕೀಯ ಮತ್ತೆ ತೀವ್ರಗೊಂಡಿದೆ. ರಷ್ಯಾದ ತೈಲ ರಫ್ತು ಜಾಗತಿಕ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಇದರ ಜೊತೆಗೆ ಅಮೆರಿಕದ ಹೊಸ ನಿರ್ಬಂಧ ಮಸೂದೆ ಆತಂಕ ಮೂಡಿಸಿದೆ. ರಷ್ಯಾದಿಂದ ತೈಲ ಖರೀದಿಸುವ ರಾಷ್ಟ್ರಗಳ ಮೇಲೆ 500% ಸುಂಕ ವಿಧಿಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಇದರ ನಡುವೆ ಅಮೆರಿಕದ ನಿಯೋಜಿತ ರಾಯಭಾರಿ ದೆಹಲಿಗೆ ಆಗಮಿಸುತ್ತಿರುವ ಸುದ್ದಿಯು ಹೊರಬಿದ್ದಿದೆ. ತೈಲ ಆಮದು ಕಡಿತಗೊಳಿಸುವಂತೆ ಒತ್ತಡ ಹೆಚ್ಚಾಗ್ತಾ ಇದೆ. ಒಟ್ನಲ್ಲಿ ಭಾರತದ ವಿದೇಶಾಂಗ ಮತ್ತು ಇಂಧನ ನೀತಿ ಮತ್ತೊಂದು ದೊಡ್ಡ ಪರೀಕ್ಷೆಗೆ ಒಳಪಟ್ಟಿದೆ. ಸ್ನೇಹಿತರೆ, ಭಾರತದ ಇಂಧನ ನೀತಿ ಎದುರಿಸುತ್ತಿರುವ ಹೊಸ ಸವಾಲುಗಳು ಯಾವುವು, ಇದರ ಪರಿಣಾಮಗಳು ಯಾವ ರೀತಿ ಇರಲಿವೆ, ಜಾಗತಿಕವಾಗಿ ಸಮಸ್ಯೆಗಳು ಉಂಟಾಗುತ್ತವೆಯೇ, ಎಲ್ಲವನ್ನ ತೋರಿಸ್ತೀವಿ ನೋಡಿ. ರಷ್ಯಾದಿಂದ ತೈಲ ಖರೀದಿ ಮಾಡುವ ರಾಷ್ಟ್ರಗಳ ಮೇಲೆ 500% ಸುಂಕ ವಿಧಿಸಲಾಗುವುದು ಎನ್ನುವ ಮಾಹಿತಿ ಈಗಾಗಲೇ ಎಲ್ಲರಿಗೂ ತಿಳಿದಿದೆ. ಇದು ಮಾತ್ರವಲ್ಲದೆ ಭಾರತ ನೇತೃತ್ವದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಿಂದ ಅಮೆರಿಕ ಹಿಂದೆ ಸರಿಯುವ ನಿರ್ಧಾರ ಮಾಡಿದೆ. ಇದರಿಂದಾಗಿ ಭಾರತ ಇಂಧನ ಕ್ಷೇತ್ರದಲ್ಲಿ 2 ಪಟ್ಟು ಒತ್ತಡ ಎದುರಿಸುವಂತಾಗಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಅಮೆರಿಕದ ನಿಯೋಜಿತ ರಾಯಭಾರಿ ಸೆರ್ಗಿಯೋ ಗೋರ್ ಭಾರತಕ್ಕೆ ಆಗಮಿಸಿದ್ದರು. ಇದರ ನಡುವೆ ತೈಲದ ವಿಷಯ ಭಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಗೋರ್ ಅವರು ಸೆಪ್ಟೆಂಬರ್ನಲ್ಲಿಯೇ ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವುದನ್ನ ನಿಲ್ಲಿಸುವುದು ಸರ್ಕಾರದ ಪ್ರಮುಖ ಹೆಜ್ಜೆ ಎಂದು ಪರಿಗಣಿಸಲಾಗಿತ್ತು ಎಂದಿದ್ದರು. 2 ತಿಂಗಳ ಹಿಂದೆಯಷ್ಟೇ ರಾಯಭಾರಿ ಹುದ್ದೆಯನ್ನ ದೃಢೀಕರಿಸಿ ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿದ್ದರು. ಜನವರಿ 12ರಂದು ದೆಹಲಿಯಲ್ಲಿ ಭಾರತದ ರಾಯಭಾರಿಯಾಗಿ ಮತ್ತು ದಕ್ಷಿಣ ಹಾಗೂ ಮಧ್ಯ ಏಷ್ಯಾಕ್ಕೆ ವಿಶೇಷ ರಾಯಭಾರಿಯಾಗಿ ತಮ್ಮ ಅಧಿಕಾರಾವಧಿಯನ್ನ ಪ್ರಾರಂಭಿಸಿದ್ದರು. ಈಗಾಗಲೇ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳುವ ಮೂಲಕ ಭಾರತ ಸರ್ಕಾರದಲ್ಲಿ ಭರವಸೆ ಕೂಡ ಮೂಡಿಸಿದ್ದಾರೆ. ಸ್ನೇಹಿತರೆ, ಇವೆಲ್ಲದರ ಮಧ್ಯೆ ಪ್ಯಾರಿಸ್ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಫ್ರಾನ್ಸ್ ಮತ್ತು ಜರ್ಮನಿಯ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆದಿತ್ತು. ಅದರಲ್ಲಿ ಪೋಲಿಷ್ ವಿದೇಶಾಂಗ ಸಚಿವ ಭಾರತ ರಷ್ಯಾದಿಂದ ತೈಲ ಆಮದು ಕಡಿಮೆ ಮಾಡುವುದು ನೆಮ್ಮದಿಯ ಹಾದಿ ಅಂತ ಹೇಳಿದ್ರು. ಯುರೋಪಿಯನ್ ಒಕ್ಕೂಟ ಮತ್ತು ಭಾರತದಂತಹ ಕಾರ್ಯತಂತ್ರದ ಪಾಲುದಾರರ ನಡುವಿನ ಸಂಬಂಧಗಳು ಮುಖ್ಯವಾಗುತ್ತದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಯುದ್ಧ ಯಂತ್ರಕ್ಕೆ ಹಣ ಒದಗಿಸುವುದೇ ತೈಲ ರಫ್ತು. ವಿದೇಶಿ ರಾಷ್ಟ್ರಗಳು ಅವಲಂಬಿತವಾಗಿದ್ದಷ್ಟು ಆ ಹಣ ರಷ್ಯಾದ ಪಾಲಾಗುತ್ತೆ. ಹಾಗಾಗಿ ತೈಲ ಆಮದು ಕಡಿತಗೊಳಿಸಿದರೆ ರಷ್ಯಾ ಆರ್ಥಿಕ ಸಂಕಷ್ಟ ಅನುಭವಿಸಬೇಕಾಗುತ್ತೆ ಎಂಬುದು ವಿದೇಶಗಳ ಯೋಜನೆಯಾಗಿದೆ. ಭಾರತ ತನ್ನ ಒಟ್ಟು ಕಚ್ಚಾ ತೈಲದ ಅವಶ್ಯಕತೆಯ ಸುಮಾರು 85% ಭಾಗವನ್ನ ಆಮದು ಮಾಡಿಕೊಳ್ಳುತ್ತದೆ. 2021ರ ಮೊದಲು ರಷ್ಯಾದ ತೈಲ ಭಾರತಕ್ಕೆ ಬಹುತೇಕ ಅಪ್ರಸ್ತುತವಾಗಿತ್ತು. ಒಟ್ಟು ಆಮದುಗಳಲ್ಲಿ ಕೇವಲ 1-2% ಮಾತ್ರ ರಷ್ಯಾದಿಂದ ಬರ್ತಾ ಇತ್ತು. ಆದರೆ ಉಕ್ರೇನ್ ಯುದ್ಧದ ನಂತರ ಪಾಶ್ಚಿಮಾತ್ಯ ನಿರ್ಬಂಧಗಳಿಂದಾಗಿ ರಷ್ಯಾ ಕಡಿಮೆ ದರದಲ್ಲಿ ತೈಲ ಮಾರಾಟ ಆರಂಭಿಸುತ್ತೆ. 2023-24ರ ವೇಳೆಗೆ ರಷ್ಯಾ ಭಾರತಕ್ಕೆ ಅತಿ ದೊಡ್ಡ ತೈಲ ಪೂರೈಕೆದಾರನಾಗಿ ಹೊರಹೊಮ್ಮುತ್ತೆ. ಕೆಲವು ತಿಂಗಳುಗಳಲ್ಲಿ ಭಾರತದ ಒಟ್ಟು ತೈಲ ಆಮದುಗಳಲ್ಲಿ 35-40% ರಷ್ಯಾದಿಂದಲೇ ಬಂದಿತ್ತು. ಇದರಿಂದ ಭಾರತಕ್ಕೆ ಪ್ರತಿ ಬ್ಯಾರಲ್ಗೆ ಸರಾಸರಿ $8-12 ಉಳಿತಾಯ ಸಾಧ್ಯವಾಯಿತು. ಒಟ್ಟು ಲೆಕ್ಕಾಚಾರದಲ್ಲಿ ಭಾರತವು ಒಂದೇ ವರ್ಷದಲ್ಲಿ $5-6 ಮಿಲಿಯನ್ ಗಿಂತ ಹೆಚ್ಚು ಹಣ ಉಳಿತಾಯ ಮಾಡಿತು. ಸ್ನೇಹಿತರೆ, ಹಾಗಾದರೆ ಈಗ ಸುದ್ದಿಯಾಗುತ್ತಿರುವ 500% ಸುಂಕ ಅಂದ್ರೆ ಏನು? ಅಮೆರಿಕದ ಹೊಸ ರಷ್ಯಾ ನಿರ್ಬಂಧ ಮಸೂದೆ ಕೇವಲ ರಷ್ಯಾವನ್ನ ಮಾತ್ರ ಗುರಿಯಾಗಿಸಿಕೊಂಡಿಲ್ಲ. ಇದು ರಷ್ಯಾದಿಂದ ತೈಲ, ಅನಿಲ, ಯುರೇನಿಯಂ ಅಥವಾ ತಂತ್ರಜ್ಞಾನ ಖರೀದಿಸುವ 3ನೇ ದೇಶಗಳನ್ನ ಕೂಡ ಗುರಿಯಾಗಿಸಿಕೊಂಡಿದೆ. 500% ಸುಂಕ ಅಂದ್ರೆ ಭಾರತ ರಷ್ಯಾದಿಂದ ಅಗ್ಗದ ತೈಲ ಖರೀದಿಸಿದ್ರೆ ಅಮೆರಿಕ ಭಾರತದಿಂದ ಆಮದು ಮಾಡುವ ವಸ್ತುಗಳ ಮೇಲೆ ಈಗಿರುವ 50% ಸುಂಕವನ್ನ 500%ಗೆ ಹೆಚ್ಚು ಮಾಡುತ್ತೆ ಅಂತ ಅರ್ಥ. ಇದರಿಂದ ಉಕ್ಕು, ಅಲ್ಯೂಮಿನಿಯಂ ರಫ್ತು, ಐಟಿ ಹಾರ್ಡ್ವೇರ್, ಔಷಧೋದ್ಯಮ ಮತ್ತು ಆಟೋಮೊಬೈಲ್ ಭಾಗಗಳ ಮಾರಾಟದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಇವುಗಳ ಒಟ್ಟು ಮೌಲ್ಯ ವಾರ್ಷಿಕ $80 ಬಿಲಿಯನ್ ಗಿಂತಲೂ ಹೆಚ್ಚಿದೆ. ಸದ್ಯ ಇವೆಲ್ಲವನ್ನ ಹಿಮ್ಮೆಟ್ಟಿಸಲು ಭಾರತ ಪ್ರಮುಖ ಹೆಜ್ಜೆಗಳನ್ನಿಟ್ಟಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಡಿಸೆಂಬರ್ನ ಬಹುಪಾಲು ಅವಧಿಯಲ್ಲಿ ಜಾಮ್ನಗರ ರಿಫೈನರಿಗೆ ರಷ್ಯಾದ ತೈಲ ಸ್ವೀಕರಿಸಿಲ್ಲ ಮತ್ತು ಜನವರಿಗೂ ಯಾವುದೇ ಆರ್ಡರ್ ಇಲ್ಲ ಅಂತ ಘೋಷಣೆ ಮಾಡಿದೆ. ನವೆಂಬರ್ ನಂತರ ರಷ್ಯಾದಿಂದ ತೈಲ ಆಮದು ಕಡಿತಗೊಳಿಸಿ ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾ ಮೂಲಗಳತ್ತ ಮುಖ ಮಾಡಿದೆ. ನಯರಾ ಎನರ್ಜಿ ರಷ್ಯಾ ಮೂಲದ ಕಂಪನಿಯಾಗಿದ್ದರೂ ಭಾರತಕ್ಕೆ ಅಗತ್ಯವಿರುವ ಸಂಸ್ಕರಿತ ಇಂಧನವನ್ನ ಪೂರೈಸ್ತಾ ಇದೆ. ಇದರಿಂದಾಗಿ ರಷ್ಯಾದ ನೇರ ಕಚ್ಚಾ ತೈಲ ಅವಲಂಬನೆ ಕಡಿಮೆಯಾಗಿದೆ.
ಅಮೆರಿಕ ಭಾರತವನ್ನ ಕೇವಲ ವ್ಯಾಪಾರ ಪಾಲುದಾರನಾಗಿ ನೋಡ್ತಾ ಇಲ್ಲ, ಇಂಡೋ ಪೆಸಿಫಿಕ್ ತಂತ್ರದಲ್ಲಿ ಭಾರತ ಪ್ರಮುಖ ಆಟಗಾರ ಹಾಗೂ ಚೀನಾದ ಪ್ರಭಾವ ತಡೆಯುವ ತಂತ್ರದ ಕೇಂದ್ರವಾಗಿದೆ. ಕ್ವಾಡ್ ಮೈತ್ರಿಕೂಟದ ಪ್ರಮುಖ ಸದಸ್ಯನಾಗಿರೋದ್ರಿಂದಲೇ ಅಮೆರಿಕದ ಒತ್ತಡವು ಸಂಪೂರ್ಣ ಬಹಿಷ್ಕಾರಕ್ಕಿಂತ ರಾಜತಂತ್ರದ ಬಲವಂತದ ಸ್ವರೂಪದಲ್ಲಿದೆ. ಸ್ನೇಹಿತರೆ, ಇನ್ನೊಂದು ಕಡೆ ಏಪ್ರಿಲ್ನಲ್ಲಿ ಸೆನೆಟ್ನಲ್ಲಿ ಪರಿಚಯಿಸಲಾದ ದ್ವಿಪಕ್ಷೀಯ ಮಸೂದೆಯಾದ ರಷ್ಯಾ ನಿರ್ಬಂಧ ಕಾಯ್ದೆಗೆ ಇದುವರೆಗೆ ಒಟ್ಟು 100 ಸೆನೆಟ್ ಸದಸ್ಯರಲ್ಲಿ 84 ಮಂದಿ ಸಹ ಪ್ರಾಯೋಜಕರಾಗಿ ಬೆಂಬಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕದ ಪ್ರತಿನಿಧಿಗಳ ಸಭೆಯಲ್ಲಿ 151 ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದನ್ನ ಟ್ರಂಪ್ ಶ್ರೇಷ್ಠ ಶಾಸನ ಎಂದೇ ಪರಿಗಣಿಸಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದರು. ಯಾಕಂದ್ರೆ ಈ ಮಸೂದೆಯು ಅಮೆರಿಕದ ಅಧ್ಯಕ್ಷರಿಗೆ ಭಾರತದ ಮೇಲೆ ಈಗಾಗಲೇ ವಿಧಿಸಲಾಗಿರುವ 50% ದಂಡ ಸುಂಕವನ್ನ ಮತ್ತಷ್ಟು ಹೆಚ್ಚಿಸಲು ಅವಕಾಶ ನೀಡುತ್ತದೆ ಎಂದು ಅಂದಾಜಿಸಲಾಗಿದೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಗೋರ್ ಅವರು ಒಂದು ಯೋಜನೆ ಸಿದ್ಧಪಡಿಸಿದ್ದಾರೆ. ರಷ್ಯಾದಿಂದ ಭಾರತೀಯ ತೈಲ ಆಮದನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತೆ ಒತ್ತಾಯಿಸೋದು ಅವರ ಮೊದಲ ಕೆಲಸವಾಗಿದೆ. ಈಗಾಗಲೇ ಈ ನಿಟ್ಟಿನಲ್ಲಿ ಆಮದು ಪ್ರಮಾಣ ಕಡಿಮೆಯಾಗಿದೆ. ಈ ವಾರವಷ್ಟೇ ರಿಲಯನ್ಸ್ ತನ್ನ ಜಾಮ್ನಗರ ಸಂಸ್ಕರಣಾಗಾರಕ್ಕೆ ಡಿಸೆಂಬರ್ ಅವಧಿಯಲ್ಲಿ ರಷ್ಯಾದ ಯಾವುದೇ ತೈಲವನ್ನ ಸ್ವೀಕರಿಸಿಲ್ಲ ಮತ್ತು ಜನವರಿಯಲ್ಲೂ ನಿರೀಕ್ಷೆ ಇಲ್ಲ ಎಂದು ಘೋಷಣೆ ಮಾಡಿದೆ. ಇದು ಭಾರತ ತೈಲ ಆರ್ಡರ್ಗಳನ್ನ ನಿಲ್ಲಿಸಿದೆ ಎನ್ನಲು ನಿದರ್ಶನವಾಗಿದೆ. ಹೀಗಾಗಿ ರಷ್ಯಾದ ಪ್ರಾಬಲ್ಯ ಸಂಪೂರ್ಣವಾಗಿ ಮೂಲೆಗುಂಪಾಗುವ ಸಾಧ್ಯತೆ ಎದುರಾಗಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ಭಾರತೀಯ PSUಗಳು ತೈಲ ಖರೀದಿಯನ್ನ ಹೆಚ್ಚಿಸಿದ್ರು, ರಿಲಯನ್ಸ್ ಅಂತಹ ಆಮದುಗಳನ್ನ ನಿಲ್ಲಿಸಿತ್ತು. ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧಗಳ ಅಡಿಯಲ್ಲಿ ಆಮದು ಮಾಡಿಕೊಳ್ಳುವುದು ಕಷ್ಟವಾಯಿತು. ಸದ್ಯ ರಷ್ಯಾದ ತೈಲ ಅವಶ್ಯಕತೆ ಭಾರತಕ್ಕೆ ಅನಿವಾರ್ಯವಾಗಿ ಉಳಿದಿಲ್ಲ. ಯಾಕಂದರೆ ನಯಾರ ಎನರ್ಜಿಯಂತಹ ಕಂಪನಿಗಳು ಅಗತ್ಯವನ್ನ ಪೂರೈಸುತ್ತಿವೆ. ಹೀಗಾಗಿ ರಷ್ಯಾದಿಂದ ತೈಲ ಖರೀದಿ ಹಳೆಯ ಮಟ್ಟಕ್ಕೆ ತಲುಪುವ ಸಾಧ್ಯತೆಯೇ ಇಲ್ಲ. 2018ರಲ್ಲಿ ಟ್ರಂಪ್ ಆಡಳಿತದ ಅವಧಿಯಲ್ಲೂ ಭಾರತ ತನ್ನ ಪ್ರಮುಖ ಪೂರೈಕೆದಾರರಾದ ಇರಾನ್ ಮತ್ತು ವೆನೆಜುವೆಲಾದಿಂದ ಆಮದನ್ನ ನಿಲ್ಲಿಸಿತ್ತು. ಭಾರತ ಮತ್ತು ಫ್ರಾನ್ಸ್ ಸ್ಥಾಪಿಸಿದ 90ಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ISA ಮೈತ್ರಿಕೂಟದಿಂದ ಟ್ರಂಪ್ ಹೊರಬಂದರೂ ಭಾರತ ತಲೆ ಕೆಡಿಸಿಕೊಳ್ಳಲಿಲ್ಲ. ISA ಅತ್ಯಂತ ಮಹತ್ವದ ಮೈತ್ರಿಕೂಟವಾಗಿದೆ. ಸೌರ ಶಕ್ತಿ ತಂತ್ರಜ್ಞಾನವನ್ನ ಉತ್ತೇಜಿಸುವ ಉದ್ದೇಶದಿಂದ ಇದನ್ನ 2015ರಲ್ಲಿ ಪ್ಯಾರಿಸ್ ಹವಾಮಾನ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಾರಂಭಿಸಲಾಯಿತು. 2021ರಲ್ಲಿ ಅಮೆರಿಕ ಈ ಮೈತ್ರಿಕೂಟಕ್ಕೆ ಸೇರಿದಾಗ ಇದನ್ನ ಜಾಗತಿಕ ಸೌರಶಕ್ತಿ ಪ್ರಯತ್ನಗಳಿಗೆ ಸಿಕ್ಕ ದೊಡ್ಡ ಉತ್ತೇಜನ ಎಂದು ಶ್ಲಾಘಿಸಲಾಗಿತ್ತು. ಆದರೆ ಈಗ ಅಮೆರಿಕ ISA ಇಂದ ಹಿಂದೆ ಸರಿದ ಕ್ರಮಕ್ಕೆ ಯಾರೂ ಅಷ್ಟಾಗಿ ತಲೆ ಕೆಡಿಸಿಕೊಂಡಿಲ್ಲ. ಸ್ನೇಹಿತರೆ, ಭಾರತವು ಅಮೆರಿಕ ರಷ್ಯಾ ತೈಲ ವಿವಾದದ ನೇರ ಪರಿಣಾಮವನ್ನ ಎದುರಿಸ್ತಾ ಇದೆ. ರಷ್ಯಾದಿಂದ ತೈಲ ಆಮದು ಕಡಿಮೆಯಾದರೆ ಭಾರತ ಪರ್ಯಾಯ ಮೂಲಗಳನ್ನ ಹುಡುಕಬೇಕಾಗುತ್ತೆ. ಇದರಿಂದ ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾ ಮೂಲಗಳಿಂದ ಸಾಗಣೆ ಹೆಚ್ಚಾಗಬೇಕು ಹಾಗೂ ಲಾಜಿಸ್ಟಿಕ್ಸ್ ಮತ್ತು ಶಿಪ್ಪಿಂಗ್ ವೆಚ್ಚ ಹೆಚ್ಚಾಗಬಹುದು. ತೈಲ ಬೆಲೆ ಏರಿಕೆಯಾದರೆ $5 ಬಿಲಿಯನ್ ಉಳಿತಾಯದ ಲಾಭವನ್ನ ದೇಶ ಕಳೆದುಕೊಳ್ಳಬಹುದು. ಇದು ತೈಲ ರಫ್ತು ಮತ್ತು ಆಮದು ಕಂಪನಿಗಳ ಮೇಲೆ ಒತ್ತಡ ಹೇರುತ್ತದೆ. ರಿಲಯನ್ಸ್, ನಯಾರ ಮತ್ತು PSUಗಳು ತಮ್ಮ ತೈಲ ಆಮದು ಹಾಗೂ ಸಂಸ್ಕರಣಾ ವಿಧಾನಗಳನ್ನ ಮರುರೂಪಿಸಬೇಕಾಗುತ್ತೆ. ಇದರ ಪರಿಣಾಮವಾಗಿ ದೈನಂದಿನ ಇಂಧನ ಬೆಲೆ, ಬಾಡಿಗೆ, ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚಗಳು ಹೆಚ್ಚಾಗಬಹುದು. ಜಾಗತಿಕವಾಗಿ ರಷ್ಯಾದ ತೈಲದ ಮೇಲಿನ ನಿರ್ಬಂಧಗಳು ಭಾರತ ಯುರೋಪ್ ಸಂಬಂಧ, ISA ಮೈತ್ರಿಕೂಟ ಮತ್ತು ಇಂಧನ ಸುರಕ್ಷತೆಯ ಮೇಲೆ ಪ್ರಭಾವ ಬೀರುತ್ತವೆ. ಉಕ್ಕು, ಅಲ್ಯೂಮಿನಿಯಂ, ಔಷಧಿ ಮತ್ತು IT ರಫ್ತುಗಳ ಮೇಲೆ ಅಮೆರಿಕ ವಿಧಿಸಬಹುದಾದ 500% ಹೆಚ್ಚುವರಿ ಸುಂಕವು ಭಾರತದ ಆರ್ಥಿಕತೆಗೆ ಸವಾಲಾಗಬಹುದು. ಆದರೆ ಭಾರತ ಎಂದಿಗೂ ತನ್ನ ಸ್ವಾಭಿಮಾನ ಬಿಟ್ಕೊಡೋದಿಲ್ಲ. ಅಮೆರಿಕ, ರಷ್ಯಾದಂತಹ ಬಲಿಷ್ಠ ರಾಷ್ಟ್ರಗಳ ಎದುರು ತಲೆ ತಗ್ಗಿಸುವುದಿಲ್ಲ ಎನ್ನುವುದೇ ನಮ್ಮ ಹೆಮ್ಮೆ. ಪ್ರಸ್ತುತ ಜಾಗತಿಕ ಸ್ಥಿತಿಗತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.